ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಸಂಡೇದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸಂಡೇ ಅಂತ ಅಂದಮೇಲೆ ಚಿಕನ್ ಮಟನ್ ಸ್ಪೆಷಲ್ ಇರುತ್ತೆ. ಇವತ್ತು ನಾವು ಏನು ಮಾಡಿರಲಿಲ್ಲ, ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ಚಿಕನ್ ಮಟನ್ ಮಾಡಿದ್ವಿ. ಹಂಗಾಗಿ ನಾವೇನು ಇವತ್ತು ಮಾಡೋಕ್ಕೆ ಹೋಗಲಿಲ್ಲ. ಸರಿ, ಸಂಡೇ ಅಂದಮೇಲೆ ಸ್ಪೆಷಲ್ ಇರಬೇಕಲ್ವಾ ಅಂತ ಅಂದ್ಬಿಟ್ಟು ಪನ್ನೀರ್ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಲಾಸ್ಟ್ ಟೈಮು ನಾನು ಯೂಟ್ಯೂಬ್ ನೋಡಿಕೊಂಡೇ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಿಮಗೂ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಹಂಗಾಗಿ ಇವತ್ತು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗ ನೋಡಿ 1 2 3 ಹೆಂಗೆ ಕಲಿತಿದ್ದಾನೆ ಮೊಟ್ಟೆಲಿ. ಮೊಟ್ಟೆ ಜೋಡಿಸೋದಂದರೆ ಇಷ್ಟ. ಹಂಗಾಗಿ ಇದರಲ್ಲೇ ನಾನು 1 2 3 ಕಲಿಸಿದ್ದೀನಿ. ಇವನಿಗೆ ಮೊಟ್ಟೆ ಎಷ್ಟು ಹೊಡೆದಾಗ್ತಾನೋ ಗೊತ್ತಿಲ್ಲ. 2 3 4 5 6 7 8 9 10 11 12 13 14 12 15 15 and 16 16 17 18 19 20 21 22 23 24 25 26 27 28 29. ಈ ಥರ ಮೊಟ್ಟೆ ತಂದರೆ ಸಾಕು, ಜೋಡಿಸೋದಲ್ಲೇ ಸಿಕ್ಕಾಬಟ್ಟೆ ಇಷ್ಟ. 1 2 3 15ವರೆಗೂ ಕಲ್ತಿದ್ದೆ. 15 ಮರ್ತ್ಕೊಂಡ್ಬಿಟ್ಟಿದ್ದಾನೆ. ರೆಸ್ಟೋರೆಂಟಲ್ಲಿ ಹೇಗಿರುತ್ತೆ ಹಾಗೆ ಇರುತ್ತೆ. ನಾನು ಇದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಏನೇನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಏನೇನು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಇದು ಮಸಾಲೆಗೆ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಎಲೆ, ಇದು ಸ್ಟಾರ್ ಹೂವು ಬರುತ್ತಲ್ವ ಅದೊಂದು. ನೀವು ತೆಂಗಿನಕಾಯಿ ಆಪ್ಷನಲ್ಲು, ತೆಂಗಿನಕಾಯಿ ಯೂಸ್ ಮಾಡಿಲ್ಲ ಅಂದರೆ ನೀವು ಇದು ಗೋಡಂಬಿ ಬರುತ್ತಲ್ಲ ಅದನ್ನ ಹಾಕ್ಕೋಬೋದು. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಯಾಕಂದರೆ ಗೋಡಂಬಿ ಫ್ಲೇವರ್ ನನಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ರುಬ್ಕೋಬೋದು. ಹೋಟೆಲಲ್ಲಿ ಎಷ್ಟೊಂದು ಅಮೌಂಟ್ ತೊಗೋತಾರೆ ಪನ್ನೀರ್ ಮಸಾಲಾಗೆ. ಆಗ ನಾವು 1 ಕಪ್ಪೂ ಕೊಡೋಲ್ಲ ಅವರು. ಇದು 100 ರೂಪಾಯಿಗೆ ಒಂದು ಪನ್ನೀರ್ ಮಸಾಲ ತಂದರೆ ಮನೇಲಿರೋರು ಎಲ್ಲರೂ ತಿನ್ಬೋದು. ಹಾಗಾಗಿ 2 ಈರುಳ್ಳಿನ ಹಚ್ಕೋಬೇಕು. ಅಂದರೆ ಈರುಳ್ಳಿ ನಮಗೆ ಜಾಸ್ತಿ ಇದ್ರೇ ಫ್ರೈಗೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 2 ಈರುಳ್ಳಿನ ರುಬ್ಬಕ್ಕೂ 2 ಹಾಕ್ಕೊಂಡಿದ್ದೆ. ಇದು ಫ್ರೈಗೂ ನಾನು 2 ಈರುಳ್ಳಿ, ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಫ್ರೈ ಆದಮೇಲೆ ಇದು ಮಸಾಲೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೋದು. ನಾವು ನಾನು ಕುಕ್ಕರಲ್ಲಿ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮು. ಆವಾಗ ಬಟಾಣಿ ಹಾಕ್ಕೊಂಡಿದ್ದೆ. ಹಸಿ ಬಟಾಣಿನಾದರೂ ಹಾಕ್ಕೋಬೋದು. ನೆನೆಸ್ಬಿಟ್ಟು ನಾವು ಗಟ್ಟಿ ಬಟಾಣಿ ಇದ್ದರೆ ನೈಟೇ ನೆನೆಸ್ಬಿಟ್ಟು ಹಾಕ್ಕೋಬೋದು. ನಾನು ಬಟಾಣಿ ಈಗ ಹಾಕಿಲ್ಲ, ಹಂಗಾಗಿ ಬಾಣಲಿನೇ ಮಾಡ್ಕೊಂಡಿದ್ದೆ. ನೀವು ಬಟಾಣಿ ಹಾಕಿದ್ರೆ ಸೇಮ್ ಮಸಾಲೆ ಬಟಾಣಿ ಆ್ಯಡ್ ಮಾಡಿಕೊಂಡು ಪನ್ನೀರ್ ಹಾಕ್ಕೊಂಬಿಟ್ಟು ಎಲ್ಲ ಕೂಗಿಸ್ಕೊಂಡ್ರೆ ಸಖತ್ತಾಗಿ ಆಗಿತ್ತು ಲಾಸ್ಟ್ ಟೈಮು. ನಾನು ಬಟಾಣಿ ನೆನೆಸಿರ್ಲಿಲ್ವಲ್ಲ, ಹಂಗಾಗಿ ಹಸಿ ಬಟಾಣಿನೂ ಇರಲಿಲ್ಲ. ಅದಕ್ಕೆ ನಾನು ಹಂಗೆ ಪ್ಲೇನಾಗೆ ಮಾಡ್ಕೊಂಡಿದ್ದೆ. ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಾನು ಈ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಮಸಾಲೆ ಎಲ್ಲ ಮೇಲೆ ಎಣ್ಣೆ ಬಿಡ್ತಿದ್ದಂಗೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡ್ರೆ ಮುಗ್ದೆ ಹೋಗುತ್ತೆ. ನೋಡಿ ಈ ಥರ ಬೇಯ್ತಾ ಇರುತ್ತೆ. ತುಂಬ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಈ ಥರ ಮೇಲೆ. ಆವಾಗ ಪನ್ನೀರ್ ಆ್ಯಡ್ ಮಾಡಿ ಒಂದು 10 ನಿಮಿಷ 15 ನಿಮಿಷ ಬೇಯಿಸಿದ್ರೆ ಮುಗ್ದೆ ಹೋಗ್ತು. ಸಖತ್ತಾಗಿರೋ ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗಿ ನಾವು ಮನೇಲಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡಿದೆ. ನಿಮಗೂ ಶೇರ್ ಮಾಡೋಣ. ಇಷ್ಟೊಂದು ಈಸಿ, ಮನೇಲೇ ಮಾಡಿಕೊಂಡು ತಿನ್ಬೋದು. ಚಪಾತಿಗೆ, ಪೂರಿಗೆ, ಬಟರ್ ನಾನು, ರೈಸ್ಗೂ ಚೆನ್ನಾಗೇ ಇತ್ತು. ನಾನು ರೈಸು ಸ್ವಲ್ಪ ತಿಂದೆ, ಹೆಂಗಿರುತ್ತೆ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ
ತಿಂದು ನೋಡಿ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಬಟಾಣಿ ಬೇಕಂದರೆ ಯೂಸ್ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.